ತುಂಬ ಟೇಸ್ಟಿಯಾದ ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರ್ ಮಾಡುವ ವಿಧಾನ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಫಾರ್ಮಸಿಸ್ಟ್ ಬೈ ಪ್ರೊಫೆಷನ್. ಸೂಪರ್ ಟೇಸ್ಟಿಯಾದ ಭಾನುವಾರದ ಸ್ಪೆಷಲ್ ಮಟನ್ ಸಾಂಬಾರ್ ಮಾಡಿಕೊಳ್ಳುವ ವಿಧಾನ. ಫಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ತಗೊಂಡು ಮಿಕ್ಸಿ ಇಟ್ಕೋಬೇಕು. ಚೆನ್ನಾಗಿ ನೆನೆದಾಗವರೆಗೂ ಮಿಕ್ಸಿ ಇಟ್ಕೋಬೇಕು. ಕೊಬ್ಬರಿ ಬೇಗ ನೆನೆದಾಗಲ್ಲ, ಸೊ ಫಸ್ಟೇ ಅದನ್ನು ಮಿಕ್ಸಿ ಇಟ್ಕೋಬೇಕು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಿ ಇಟ್ಕೋಬೇಕು. ಮಿಕ್ಸಿ ಇಟ್ಕೊಂಡಿದ್ದಾದಮೇಲೆ ಮಸಾಲೆ ಐಟಮ್ಸ್ ಏನೇನೆಲ್ಲ ಬೇಕು ಅಂತ ಹೇಳಿ ಧನಿಯಾ ಪೌಡರ್, ಖಾರದ ಪುಡಿ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಹಾಕ್ಕೋತೀರಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಒಂದೇ ಒಂದು ಟೊಮೆಟೊ ಹಾಕ್ಕೋಬೇಕು. ಅಂದರೆ 1 kg ಮಟನ್ಗೆ ರೆಸಿಪಿ ಬಂದುಬಿಟ್ಟು 1 kg ಮಟನ್ಗೆ ಯಾವ ರೀತಿ ಮಸಾಲೆ ರುಬ್ಕೋಬೇಕು ಅಂತ ಮತ್ತೆ ಮಾಡ್ತಿದ್ದಾರೆ. ನಾನು ವಿಡಿಯೋ ತೆಗಿತೀನಿ ಅಷ್ಟೇ, ಯಾಕಂದರೆ ನಾನು ಮಟನ್ ಸಾಂಬಾರು ತಿನ್ನಲ್ಲ. ಇದು ಹಳ್ಳಿ ಸ್ಟೈಲ್ ಆದ್ದರಿಂದ ನಮ್ಮ ಅತ್ತೆಯೇ ಮಾಡ್ತಿದ್ದಾರೆ, ಅವ್ರ ರೆಸಿಪಿನೇ ನಾನು ತೋರಿಸ್ತಿರೋದು. ಮಟನ್ನು ದೊಡ್ಡ ಪೀಸ್ ಹಾಕ್ಕೊಟ್ಟಿರ್ತಾರೆ, ಸೊ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕತ್ಲೆಯಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಮತ್ತೆ ಮಟನ್ನೆಲ್ಲ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು. ಅರ್ಧ ಭಾಗ ಬೆಂದ ಮೇಲೆ ಮಸಾಲೆ ಹಾಕಬೇಕು. ಮಸಾಲೆ ಹಾಕಿ ಅದನ್ನು ಒಂದು 5 minutes ಬಿಡಬೇಕು. ನೀರು ಹಾಕ್ಬಾರ್ದು ಫಸ್ಟೇ. ಅದು ಒಂದು 5-10 minutes ಆದಮೇಲೆ ಆ ಮಿಕ್ಸಿ ಜಾರಲ್ಲಿರೋ ಮಿಕ್ಕೋಗಿರೋ ಮಸಾಲೆ ಎಲ್ಲ ತೊಗೊಂಡು ಅದರಲ್ಲಿ ಕಲಿಸ್ಬೇಕು. ಒಲೆಯಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಲ್ಲೆಲ್ಲ ಈ ರೀತಿ ಒಲೆ ಅದು ಇದು ಅಂತ ಹೇಳಿದ್ರೆ ಮಾಡೋಕ್ಕಾಗಲ್ಲ. ಊರಿಗೆ ಹೋದಾಗ ಈ ರೀತಿ ಹಳ್ಳಿಯಲ್ಲಿರೋರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಈಸಿ ಮಾಡ್ಕೊಳೋದೇನಂತ ಹೇಳಿದ್ರೆ ನಾರ್ಮಲ್ ಮಸಾಲೆ ಪ್ರಿಪೇರ್ ಮಾಡೋ ಹಾಗೇ, ಬಟ್ ಆದರೆ ನಾವು ಇದರಲ್ಲಿ ಏನೂ ಇಷ್ಟು ಮಾಡ್ಕೊಂಡಿಲ್ಲ, ಹಸಿ ಮಸಾಲೆನೇ ಹಾಕ್ತಿದ್ದೀರಿ. ಸೊ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಬಿಟ್ಟು ಮತ್ತೆ ನೀರೆಲ್ಲ ಹಾಕ್ಕೋಬೇಕು. ನೀರು ಹಾಕಿದ್ದಾದಮೇಲೆ ಒಂದು 10-15 minutes ಬೇಯಿಸ್ಕೋಬೇಕು. ಮಟನ್ ಅಲ್ವಾ, ಇದು ಮಟನ್ ಅಂತೆ, ಸೊ ಅದಕ್ಕೆ ಸ್ವಲ್ಪ ಹೊತ್ತೇ ಬೇಯೋಕ್ಕೆ ಇರೋದು. ಮತ್ತು ನನ್ನ ಹಸ್ಬೆಂಡ್ ಕುಕ್ ಮಾಡ್ತಿದ್ದಾರೆ, ಯಾಕಂದರೆ ನಾನು ಮುಟ್ಕೊಳೋದೇ ಇಲ್ಲ ಮಟನನ್ನು. ಮತ್ತು ಚೆನ್ನಾಗಿ ಬೇಯ್ದಾದ್ಮೇಲೆ ಬೇಕಾಗಿರೋ ಅಷ್ಟು ನೀರು ಹಾಕ್ಬಿಟ್ಟು ತುಂಬ ಹೊತ್ತು ಬಿಡಬೇಕು. ಯಾಕಂದರೆ ಮಟನ್ ಅಲ್ವಾ, ತುಂಬ ಅಂದರೆ ಜಾಸ್ತಿ ಟೈಮ್ ಹಿಡಿಸುತ್ತೆ. ಒಲೆಯಲ್ಲಿ ತಪ್ಪಲೆದಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ. ಅಲ್ಲಿಟ್ಟರೆ ಒಂದು 8-10 ವಿಸಿಲ್ಸ್ ಬಿಡಬೇಕಾಗಿರುತ್ತೆ. ಬೇಯ್ದಾದ್ಮೇಲೆ ಕೊತ್ತಂಬರಿ ಅದನ್ನು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿಕೊಂಡು ಯೂಟ್ಯೂಬ್ ಟೇಸ್ಟಿಯಾದ ಮಟನ್ ಸಾಂಬಾರಲ್ಲಿರೋ ಆಂಟಿ. ಮತ್ತು ಇಲ್ಲಿ ನಾವು ಹೊಲ್ದ ಹತ್ರ ತೊಗೊಂಡೋಗಿದ್ವಿ. ಹೊಲದಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಎನ್ವಿರಾನ್ಮೆಂಟ್ ಎಲ್ಲ, ಯಾಕಂದರೆ ಮಟನ್ನು ಚಿಕನ್ ಈ ಥರ ನಾನ್ ವೆಜ್ ಎಲ್ಲ ಹೊಲದಲ್ಲಿ ಕುತ್ಕೊಂಡು ಆರಾಮಾಗಿ ತಿಂದರೆ ತುಂಬ ಟೇಸ್ಟಿಯಾಗಿ ಸಮಾಧಾನವಾಗಿರುತ್ತೆ. ಆ ನೇಚರ್ ಎಲ್ಲ ನೋಡ್ಕೊತಾ ತಿಂದರೆ ನಾವೇ ಒಂಥರ ಎಂಜಾಯ್ ಮಾಡ್ಕೊಂಡು ತಿಂದಿದ್ದಾಯಿತು. ತಿನ್ನಲ್ಲ, ಸೊ ನಾನು ಎಗ್ ರೈಸ್ ಮಾಡ್ಕೊಂಡಿದ್ದೆ. ಮತ್ತು ಇದು ಅಗಸೆ ಗಿಡ, ನಾವು ನಮ್ಮೂರಲ್ಲಿ ಕುರಿಗಳಿಗೋಸ್ಕರ ಹಾಕಿರೋದು. ಮತ್ತು ಊಟ ಎಲ್ಲ ಮಾಡಿದ್ರಿ, ತುಂಬ ಚೆನ್ನಾಗಿತ್ತಂತೆ ಮಟನ್ ಸಾಂಬಾರು. ಎಲ್ಲ ರಿವ್ಯೂ ಬಂದುಬಿಟ್ಟು ನನ್ನ ಹಸ್ಬೆಂಡ್ ನಮ್ಮ ಅತ್ತೆ ಮಾವನೇ ಕೊಟ್ಟಿರೋದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದು ಮಟನ್ ಸಾಂಬಾರ್ ರೆಸಿಪಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ.